ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 17ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಓ ಮಹಾರಾಜ, ಕೇಳು. ಶಲ್ಯನು ಹತನಾದೊಡನೆ ಅವನಿಗೆ ಬೆಂಬಲವಾಗಿ ಬಂದಿದ್ದ 700 ಮಂದಿ ರಥವೀರರು ಬಲಾತ್ಕಾರದಿಂದ ಮುಂದೆ ನುಗ್ಗಿದರು. ಆಗ ದುರ್ಯೋಧನನು ಪರ್ವತದಂತೆ ಮಹೋನ್ನತವಾದ ಆನೆಯ ಮೇಲೆ ತನ್ನ ರಾಜ ಚಿಹ್ನೆಗಳಾದ ಛತ್ರ ಚಾಮರಗಳೊಡನೆ ಕುಳಿತುಕೊಂಡು, ವೀರರೇ, ಈಗ ಹೋಗಬೇಡಿರಿ, ಹೋಗಬೇಡಿರಿ, ನಿಲ್ಲಿರಿ ಎಂದು ತಡೆಯುತ್ತಿದ್ದನು. ಹೀಗೆ ದುರ್ಯೋಧನನು ಅಡಿಗಡಿಗೆ ಕೂಗಿ ಕರೆದರು. ಆ ರಥಿಕರೆಲ್ಲರೂ ಯುಧಿಷ್ಠಿರನನ್ನು ಕೊಂದು ಹಗೆ ತೀರಿಸಿಕೊಳ್ಳುವ ಆತುರದಿಂದ ಪಾಂಡವ ಸೈನ್ಯದೊಳಗೆ ಪ್ರವೇಶಿಸಿಬಿಟ್ಟರು. ಅವರೆಲ್ಲರೂ ಯುದ್ಧಕ್ಕೆ ನಿಶ್ಚಯ ಮಾಡಿಕೊಂಡು ಧನುಷ್ಠಂಕಾರ ಮಾಡುತ್ತಾ ಪಾಂಡವ ಸೈನಿಕರನ್ನು ಹೊಡೆಯಲಾರಂಭಿಸಿದರು. ಇಷ್ಟರಲ್ಲಿ ಬೇರೆ ಕಡೆಯಲ್ಲಿದ್ದ ಅರ್ಜುನನು ಶಲ್ಯನು ತನ್ನಣ್ಣನಿಂದ ಹತನಾದುದನ್ನು, ಆ ಶಲ್ಯನ ಅನುಚರರಾದ ಮಹಾರಥರು ಹಗೆ ತೀರಿಸಿಕೊಳ್ಳುವುದಕ್ಕಾಗಿ ತನ್ನಣ್ಣನಾದ ಧರ್ಮರಾಜನನ್ನು ಸುತ್ತಿಕೊಂಡಿರುವುದನ್ನು ಕೇಳಿ ಕೋಪದಿಂದ ತನ್ನ ಗಾಂಡೀವವನ್ನು ಧ್ವನಿ ಮಾಡುತ್ತಾ ದಿಕ್ಕುಗಳನ್ನೆಲ್ಲ ಮೊಳಗಿಸುವ ರಥಘೋಷದೊಡನೆ ವೇಗದಿಂದ ಓಡಿಬಂದನು. ಅರ್ಜುನನು, ಭೀಮನು, ನಕುಲ ಸಹದೇವರು, ಸಾತ್ವಿಕೆಯು, 5 ಮಂದಿ ಉಪಪಾಂಡವರು, ದೃಷ್ಟದ್ಯುಮ್ನನು, ಶಿಖಂಡಿಯು ಇವರೆಲ್ಲರೂ ಪಾಂಚಾಲ ಸೋಮಕ ಸೈನ್ಯಗಳೊಡನೆ ಕಲೆತು ಧರ್ಮರಾಜನನ್ನು ಅಪಾಯದಿಂದ ರಕ್ಷಿಸುವುದಕ್ಕಾಗಿ ಅವನ ಸುತ್ತಲೂ ಆವರಿಸಿಕೊಂಡು ಆ ಮದ್ರ ಸೈನಿಕರನ್ನೆಲ್ಲ ಹೊಡೆಯಲಾರಂಭಿಸಿದರು. ಹೀಗೆ ಎಲ್ಲರೂ ಸುತ್ತಿಕೊಂಡು ಧರ್ಮರಾಜನನ್ನು ರಕ್ಷಿಸುತ್ತಿರುವಾಗಲೂ ಮಹಾಮಕರಗಳು ಸಮುದ್ರವನ್ನು ಹೇಗೋ ಹಾಗೆ ಆ ಮದ್ರ ವೀರರು ಪಾಂಡವ ಸೈನ್ಯವನ್ನು ಕಲಗಿಸುತ್ತಿದ್ದರು. ಬಿರುಗಾಳಿಯು ಮರಗಳನ್ನು ನಡುಗಿಸುವಂತೆ ನಿನ್ನ ಕಡೆಯವರು ಪಾಂಡವ ಸೈನ್ಯಗಳನ್ನೆಲ್ಲ ನಡುಗಿಸಿಬಿಟ್ಟರು. ಇದಿರು ಗಾಳಿಯಿಂದ ಕಲಕಲ್ಪಡುವ ಗಂಗಾ ನದಿಯ ಪ್ರವಾಹದಂತೆ ಪಾಂಡವ ಸೈನ್ಯವು ತತ್ತಳಿಸುತ್ತಿತ್ತು. ಮಹಾಬಲಶಾಲಿಗಳಾದ ಆ ಮದ್ರವೀರರು ಬಹುಮಂದಿ ಸೇರಿ ಪಾಂಡವ ಸೈನ್ಯವನ್ನು ಚದುರಿಸುತ್ತಾ, ಎಲ್ಲಿ ರಾಜನಾದ ಯುಧಿಷ್ಠಿರನೆಲ್ಲಿ, ಶೂರನಾದ ಅವನ ತಮ್ಮಂದಿರಾದರೂ ಈಗ ಎಲ್ಲಿರುವರು, ಅವರು ಯಾರು ಈಗ ಕಾಣುವುದಿಲ್ಲವಲ್ಲ, ಧೃಷ್ಟದ್ಯುಮ್ನಲ್ಲಿ, ಸಾತ್ವಿಕೆಯಲ್ಲಿ, ದ್ರೌಪದಿಯ ಮಕ್ಕಳಲ್ಲಿ, ಮಹಾವೀರ್ಯಶಾಲಿಗಳೆಂದು ಹೇಳಿಕೊಳ್ಳುತ್ತಿದ್ದ ಆ ಪಾಂಚಾಲರಲ್ಲಿ, ಮಹಾರಥನಾದ ಆ ಶಿಖಂಡಿಯಲ್ಲಿ ಎಂದು ಮೂದಲಿಸಿ ಕರೆಯುತ್ತಿದ್ದರು. ಹೀಗೆ ಕೂಗುತ್ತಿರುವ ಆ ಮದ್ರ ರಾಜನ ಕಡೆಯವರನ್ನು ನೋಡಿ ಮೊದಲು ಆ 5 ಮಂದಿ ಉಪಪಾಂಡವರು ಯುಯುಧಾನನು ಬಾಣಗಳಿಂದ ತಡೆದರು. ಇವರ ಬಾಣಗಳಿಂದ ಆಗಲೇ ಅನೇಕ ರಥಿಕರಿಗೆ ರಥಚಕ್ರಗಳು ಮುರಿದು ಬಿದ್ದವು. ಕೆಲವರಿಗೆ ಧ್ವಜಗಳು ಭಗ್ನವಾದವು. ಅನೇಕ ರಥಿಕರು ರಥ ಧ್ವಜಗಳನ್ನೆಲ್ಲ ಕಳೆದುಕೊಂಡು ಭಂಗ ಹೊಂದಿದುದನ್ನು ನಾವು ನೋಡಿದೆವು. ರಾಜೇಂದ್ರ, ಇಷ್ಟರಲ್ಲಿ ನಿನ್ನ ಮಗನಾದ ದುರ್ಯೋಧನನು ಪಾಂಡವರ ವೇಗವನ್ನು ನೋಡಿ ತನ್ನ ಸೈನ್ಯಗಳನ್ನು ಹಿಂತಿರುಗದಂತೆ ಸಮಾಧಾನ ಹೇಳಿ ತಡೆದನು. ಆಗಲೂ ದುರ್ಯೋಧನನ ಮಾತಿಗೆ ಯಾರೂ ಲಕ್ಷ್ಯ ಕೊಟ್ಟು ನಡೆಸಲಿಲ್ಲ. ಆಗ ಶಕುನಿಯು ನಿನ್ನ ಮಗನನ್ನು ನೋಡಿ, ಗೌರವೇಂದ್ರ, ಏನಿದು, ನಮ್ಮ ಕಣ್ಣಿದಿರಾಗಿಯೇ ಪಾಂಡವರಿಂದ ಮದ್ರ ಸೈನ್ಯವು ಕೊಲ್ಲಲ್ಪಡುತ್ತಿರುವುದಲ್ಲ. ನೀನು ಕಣ್ಣಿದಿರಿಗೆ ಇದ್ದುಕೊಂಡಿರುವಾಗ ಹೀಗೆ ಯುದ್ಧದಲ್ಲಿ ಅವರನ್ನು ಬಿಟ್ಟು ಕೊಡುವುದು ಸರಿಯಲ್ಲ. ಹಿಂದೆ ಈ ದಿನದ ಯುದ್ಧಕ್ಕೆ ಹೊರಡುವ ಮೊದಲು ನಾವೆಲ್ಲರೂ ಒಂದಾಗಿ ಒಬ್ಬರಿಗೊಬ್ಬರು ಬೆಂಬಲವಾಗಿದ್ದುಕೊಂಡು ಒಬ್ಬರನ್ನೊಬ್ಬರು ರಕ್ಷಿಸುತ್ತಾ ಯುದ್ಧ ಮಾಡಬೇಕೆಂದು ಹೇಳಿದೆಯಲ್ಲವೇ? ಅದು ನಿನಗೆ ಜ್ಞಾಪಕವಿಲ್ಲವೇ? ಹಾಗೆ ನೆನಪಿನಲ್ಲಿದ್ದು ಪಾಂಡವರು ನಮ್ಮವರನ್ನು ಕೊಲ್ಲುತ್ತಿರುವಾಗ ನೀನೇಕೆ ಹೀಗೆ ಉದಾಸೀನನಾಗಿರುವೆ ಎಂದನು. ಅದಕ್ಕೆ ಆ ದುರ್ಯೋಧನನು, ಮಾವ, ಹಿಂದೆ ನಾನು ಎಷ್ಟೆಷ್ಟು ವಿಧವಾಗಿ ಹೇಳಿ ತಡೆದರೂ ನನ್ನ ಮಾತನ್ನು ಇವರು ಲಕ್ಷ್ಯ ಮಾಡಲಿಲ್ಲ. ಇವರೇ ಪಾಂಡವ ಸೈನ್ಯಕ್ಕೆ ನುಗ್ಗಿ ಅವರಿಂದ ಬಹಳ ಮಟ್ಟಿಗೆ ನಾಶ ಹೊಂದಿದರು ಎಂದನು. ಅದಕ್ಕೆ ಆ ಶಕುನಿಯು, ದುರ್ಯೋಧನ, ಯುದ್ಧದಲ್ಲಿ ಇದು ಸಹಜವೇ. ಯುದ್ಧ ಕಾಲದಲ್ಲಿ ವೀರರಿಗೆ ವೀರಾವೇಶವು ಹುಟ್ಟಿದಾಗ ಅವರು ತಮ್ಮ ಪ್ರಭುವಿನ ಆಜ್ಞೆಯನ್ನು ಲಕ್ಷ್ಯ ಮಾಡದೆ ಅವನ ಮಾತಿಗೆ ಕಟ್ಟು ಬೀಳದೆ ಮುಂದೆ ಬೀಳುವರು. ಆದುದರಿಂದ ಅವರ ಮೇಲೆ ಈಗ ನೀನು ಕೋಪಿಸಬಾರದು. ಅವರನ್ನು ಉಪೇಕ್ಷಿಸುವುದಕ್ಕೂ ಇದು ಕಾಲವಲ್ಲ. ನಮ್ಮ ಚತುರಂಗ ಸೈನ್ಯಗಳೊಡನೆ ಎಲ್ಲರೂ ಒಂದಾಗಿ ಸೇರಿ ಆ ಮದ್ರವೀರರನ್ನು ರಕ್ಷಿಸಿಕೊಳ್ಳುವುದಕ್ಕೆ ಆದಷ್ಟು ಪ್ರಯತ್ನವನ್ನು ಮಾಡಬೇಕು. ನಡೆ, ಹೋಗುವೆವು. ಒಬ್ಬರನ್ನೊಬ್ಬರು ಪ್ರಯತ್ನದಿಂದ ರಕ್ಷಿಸುತ್ತಿರಬೇಕು ಎಂದು ಆಲೋಚಿಸಿಕೊಂಡು ಆ ಸೈನಿಕರಿದ್ದಲ್ಲಿಗೆ ಹೊರಟರು. ಧೃತರಾಷ್ಟ್ರ ಮಹಾರಾಜ, ಆಗ ನಿನ್ನ ಮಗನು ದೊಡ್ಡ ಸೈನ್ಯದೊಡಗೂಡಿ ಸಿಂಹನಾದದಿಂದಲೇ ಭೂಮಿಯನ್ನು ನಡುಗಿಸುವಂತೆ ಹೊರಟನು. ಆಗ ನಿನ್ನ ಸೈನ್ಯದಲ್ಲಿ ಹೊಡೆಯಿರಿ, ಹಿಡಿಯಿರಿ, ಹೊಡೆಯಿರಿ, ಬಡಿಯಿರಿ, ಕೊಲ್ಲಿರಿ, ಕತ್ತರಿಸಿರಿ ಎಂಬಿ ಕೂಗಾಟವು ಪ್ರಬಲವಾಯಿತು.
ಪಾಂಡವರಾದರೂ ಶಲ್ಯನ ಅನುಚರರೆಲ್ಲರೂ ಗುಂಪಾಗಿ ಬಂದಿರುವುದನ್ನು ನೋಡಿ ಅವರ ಸೇನಾ ಗುಲ್ಮದ ನಡುಭಾಗದಲ್ಲಿ ಪ್ರವೇಶಿಸಿ ಅವರನ್ನೆಲ್ಲ ಹೊಡೆಯಲಾರಂಭಿಸಿದರು. ಒಂದು ಮುಹೂರ್ತ ಕಾಲದವರೆಗೆ ಉಭಯ ಪಕ್ಷದ ವೀರರಿಗೂ ಕೈಕಲಿತು ಯುದ್ಧವಾಯಿತು. ಅದರಲ್ಲಿ ಮದ್ರರಾಜನ ಕಡೆಯ ವೀರರೆಲ್ಲರೂ ಹತರಾದರು. ಹೀಗೆ ನಮ್ಮ ಕಡೆಯಿಂದ ಹೊರಟವರಲ್ಲಿ ಮದ್ರರಾಜನ ಪರಿವಾರಗಳೆಲ್ಲ ಸತ್ತು ಹೋದ ಮೇಲೆ ಶತ್ರುಗಳಾದ ಪಾಂಡವರು ಜಯೋತ್ಸಾಹದಿಂದ ಒಟ್ಟಾಗಿ ಸೇರಿ ಕೋಲಾಹಲ ಮಾಡುತ್ತಿದ್ದರು. ಇಷ್ಟರಲ್ಲಿಯೇ ಯುದ್ಧರಂಗದ ನಾನಾ ಕಡೆಗಳಲ್ಲಿ ತಲೆಯಿಲ್ಲದ ಮುಂಡಗಳು ಎದ್ದೆದ್ದು ಕುಣಿದಾಡುವಂತೆ ಕಾಣಿಸಿತು. ಸೂರ್ಯಮಂಡಲವನ್ನು ಭೇದಿಸಿಕೊಂಡು ದೊಡ್ಡ ಉಲ್ಕೆಯೊಂದು ಆಕಾಶದಿಂದ ಭೂಮಿಗೆ ಬಿದ್ದಿತು. ಆಗ ರಣರಂಗದಲ್ಲಿ ಎಲ್ಲಿ ನೋಡಿದರೂ ನೊಗಗಳು ಮುರಿದು ಅಚ್ಚು ಉಡಿದ ರಥಗಳು, ಸತ್ತು ಬಿದ್ದ ಮಹಾರಥರು, ಕೊಂದು ಕೆಡಹಲ್ಪಟ್ಟ ಕುದುರೆಗಳು ಅಸಂಖ್ಯಾತವಾಗಿದ್ದವು. ವಾಯುವೇಗವುಳ್ಳ ಕೆಲವು ಕುದುರೆಗಳು ನೊಗಕ್ಕೆ ಕಟ್ಟಿದ್ದಂತೆಯೇ ರಥಿಕರೊಡಗೂಡಿದ ರಥಗಳನ್ನು ಎಳೆದುಕೊಂಡು ಓಡುತ್ತಿದ್ದವು. ಕೆಲವು ಕುದುರೆಗಳು ಚಕ್ರಗಳು ಮುರಿದ ರಥಗಳನ್ನೆಳೆದುಕೊಂಡು ಓಡಿದವು. ಕೊನೆಗೆ ಬೇರೆ ಕೆಲವು ಕುದುರೆಗಳು ಎರಡು ಪಾಲಾಗಿ ಸೀಳಿ ಅರ್ಧಾವಶಿಷ್ಟವಾದ ರಥಗಳನ್ನೇ ಎಳೆದುಕೊಂಡು ಹೋಗುತ್ತಿದ್ದವು. ಕೆಲವು ಕುದುರೆಗಳು ಬರೀ ಕಡಿವಾಣದ ಹಗ್ಗಗಳೊಡನೆ ಓಡಿದವು. ಆ ಗದ್ದಲದಲ್ಲಿ ಎಷ್ಟೋ ಜನರು ಕೆಳಗೆ ಬಿದ್ದು ಬೀಳುತ್ತಲೂ ಪುಣ್ಯ ಕ್ಷಯವಾದ ಮೇಲೆ ಆಕಾಶದಿಂದ ಕೆಳಗೆ ಬಿದ್ದ ಸಿದ್ಧರಂತೆ ಕಾಣಿಸಿದರು. ಹೀಗೆ ಮಧ್ರರಾಜನ ಅನುಚರರೆಲ್ಲ ಹತರಾದ ಮೇಲೆಯೂ ನಮ್ಮವರು ಯುದ್ಧಕ್ಕೆ ಎದುರಾಗುತ್ತಿರುವುದನ್ನು ನೋಡಿ ಮಹಾರಥರಾದ ಪಾರ್ಥರು ಜಯಾಶೆಯಿಂದ ಶಸ್ತ್ರಧಾರಿಗಳಾಗಿ ಎದುರಿಸಿ ಬಂದರು. ಶಂಖ ಧ್ವನಿಗಳನ್ನು, ಬಾಣ ಧ್ವನಿಗಳನ್ನು, ಸಿಂಹನಾದಗಳನ್ನು ತೋರಿಸಿ ಬಿಲ್ಲುಗಳನ್ನೊದರುತ್ತಾ ನಮಗೆದಿರಾದರು. ಮಹಾಶೂರನಾದ ಶಲ್ಯನು ಅವನ ದೊಡ್ಡ ಸೈನ್ಯವು ಹತವಾದುದನ್ನು ನೋಡಿ ದುರ್ಯೋಧನನ ಸೈನ್ಯವೆಲ್ಲ ಭಯಪಟ್ಟು ತಿರುಗಿ ಯುದ್ಧಕ್ಕೆ ಹಿಂಜರಿದು ಓಡಲಾರಂಭಿಸಿತು. ಪಾಂಡವರಿಂದ ಕೊಲೆ ಮಾಡಲ್ಪಡುತ್ತಿದ್ದ ಆ ಕೌರವ ಸೈನ್ಯವು ಭಯಭ್ರಾಂತವಾಗಿ ನಾನಾ ದಿಕ್ಕಿಗೆ ಚದರಿ ಹೋಯಿತು. ಇದು 17ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.